ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ ಗುರುಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಆಷಾಢ ಮಾಸದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ, ಅವ್ರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆರ್ಥಿಕ ವಿಚಾರದಲ್ಲಿ ನಿಮಗೆ ಯಾವುದೇ ಆದಾಯಗಳು ಬರ್ತಾ ಇದ್ದರೂ ಕೂಡ ಅನಿವಾರ್ಯ ಖರ್ಚುಗಳೇ ಜಾಸ್ತಿ ಆಗುತ್ತೆ. ಮನೆಗಾಗಲಿ, ವಾಹನಗಳಿಗಾಗಲಿ, ಕುಟುಂಬ ವಿಚಾರವಾಗಲಿ ಅನಾಗತ್ಯಗಳು ಖರ್ಚು ಜಾಸ್ತಿ ಇರುತ್ತೆ. ನೀವು ಏನಾದರೂ ಹೊಸದಾಗಿ ಹೂಡಿಕೆ ಮಾಡಬೇಕಾದ್ರೆ ಅನುಭವಿಗಳ ಸಲಹೆ ಪಡೆದು ಮುಂದುವರಿರಿ. ಉಳಿತಾಯಕ್ಕೆ ಹೆಚ್ಚು ಆದ್ಯತೆ ನೀಡಿ. ಇನ್ನು ವ್ಯವಹಾರದಲ್ಲಿ ಹೊಸ ಯೋಜನೆಗಳು ಮೂಡ್ತವೆ, ಅದನ್ನು ತಕ್ಷಣ ಆರಂಭಿಸೋದಕ್ಕಿಂತ ಮುಂಚೆ ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಗ್ರಾಹಕರ ವಿಶ್ವಾಸ ಗಳಿಸುವ ಕೆಲಸ ಮಾಡಿದರೆ ಮುಂದಿನ ದಿನದಲ್ಲಿ ಅದರಿಂದ ನಿಮಗೆ ಖಂಡಿತ ಲಾಭ ಸಿಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನೀವು ದಾಖಲೆಗಳನ್ನು ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಉದ್ಯೋಗದಲ್ಲಿರೋರಿಗೆ ಹೊಸ ಜವಾಬ್ದಾರಿ ಸಿಗುತ್ತೆ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಮೇಲಧಿಕಾರಿಗಳು ಗಮನಿಸ್ತಾರೆ. ನಿಮ್ಮ ಜೊತೆಗೆ ಕೆಲಸ ಮಾಡೋರೊಟ್ಟಿಗೆ ಅನಗತ್ಯಗಳ ವಾದಗಳನ್ನು ಮಾಡಬೇಡಿ. ಸಹೋದ್ಯೋಗಿಗಳೊಂದಿಗೆ ಅನಾಗತ್ಯಗಳ ವಾದಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಉದ್ಯೋಗ ಹುಡುಕ್ತಾ ಇದ್ರೆ ಹೊಸ ಅವಕಾಶಗಳನ್ನು ಖಂಡಿತ ಸಿಗುತ್ತೆ. ಇನ್ನು ಪ್ರೀತಿ ವಿಚಾರವಾಗಿ ನೋಡೋದಾದ್ರೆ, ಈ ಆಷಾಢ ಮಾಸದಲ್ಲಿ ಮೂರನೇ ವ್ಯಕ್ತಿಯ ಮಾತು, ಅನಗತ್ಯ ಅನುಮಾನ, ಸಂಬಂಧದಲ್ಲಿ ಬಿರುಕು ಮೂಡಿಸುವಂಥದ್ದು, ನೀವು ಪ್ರೀತಿ ವಿಷಯದಲ್ಲಿ ಸಮಯ ಕೊಡದೇ ಇರೋದ್ರಿಂದ ತಪ್ಪು ತಿಳುವಳಿಕೆಗಳು, ಅನುಮಾನಗಳು ಜಾಸ್ತಿ ಆಗುತ್ತೆ. ಕೋಪದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಈ ತಿಂಗಳು ನೀವು ಪ್ರೀತಿಯನ್ನು ಉಳಿಸಿಕೊಳ್ಳಲು ಸಹನೆ, ನಂಬಿಕೆ ಮತ್ತು ನೇರ ಸಂಭಾಷಣೆ ಬಹಳ ಮುಖ್ಯ. ಇನ್ನು ನಿಮ್ಮ ಕುಟುಂಬದಲ್ಲಿ ಹಿರಿಯರ ಸಲಹೆ ನಿಮಗೆ ಪ್ರಮುಖ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಈ ಆಷಾಢ ಮಾಸದಲ್ಲಿ ನೀವು ಮಹಾವಿಷ್ಣು ಇಲ್ಲ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗಿ ತುಳಸಿ ದಳ, ಅವಲಕ್ಕಿ, ಬೆಣ್ಣೆ, ಹಳದಿ ಹೂ ಹಾಗೂ 2 ಬಾಳೆಹಣ್ಣನ್ನು ಅರ್ಪಿಸಿ ನಂತರ 11 ಪ್ರದಕ್ಷಿಣೆಯನ್ನು ಹಾಕಿ ಉದ್ಯೋಗ, ಕುಟುಂಬದ ಸುಖ, ಪ್ರೀತಿ ವಿಚಾರದಲ್ಲಿ ಪ್ರಾರ್ಥನೆ ಮಾಡಿ. ಪ್ರತಿ ಬುಧವಾರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಪ್ರಾರ್ಥನೆಯನ್ನು ಮಾಡಿ ತುಳಸಿ ಗಿಡಕ್ಕೆ ಪ್ರತಿದಿನ ಬೆಳಗ್ಗೆ ನೀರನ್ನು ಹಾಕಿ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಆಷಾಢ ಮಾಸದಲ್ಲಿ ವೃಷಭ ರಾಶಿಯವರ ಭವಿಷ್ಯ ಫಲ. ನಮಸ್ಕಾರ.